ತುಮಕೂರಿನಲ್ಲಿ ನವಿಲುಗಳ ಸರಣಿ ಸಾವಿಗೆ ಬಿಗ್ ಟ್ವಿಸ್ಟ್. ನವಿಲುಗಳು H5N1 ಸೋಂಕಿನಿಂದ ಸಾವನ್ನಪ್ಪಿರೋದು ದೃಢ. ತುಮಕೂರು ಜಿಲ್ಲೆಯಲ್ಲಿ ನವಿಲುಗಳ ನಿಗೂಢ ಸರಣಿ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನವಿಲುಗಳು ಯಾವ ಕಾರಣಕ್ಕೆ ಸಾವನ್ನಪ್ಪಿವೆ ಎಂಬುದರ ಬಗ್ಗೆ ಇದೀಗ ವರದಿ ಬಿಡುಗಡೆಯಾಗಿದೆ. ಹೌದು, ತುಮಕೂರು ತಾಲೂಕಿನ ಊಡ್ಗೆರೆ, ಗೂಳೂರು, ಬೊಮ್ಮನಹಳ್ಳಿ ಹಾಗೂ ಟಿಜಿಪಾಳ್ಯದ ಸುತ್ತಮುತ್ತ ಪ್ರದೇಶಗಳಲ್ಲಿ ಕೇವಲ ಒಂದೇ ವಾರದಲ್ಲಿ 40ಕ್ಕೂ ಹೆಚ್ಚು ನವಿಲುಗಳು ಸಾವನ್ನಪ್ಪಿದವು. ನವಿಲುಗಳ ಸರಣಿ ಸಾವಿನಿಂದ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ನವಿಲುಗಳ ಸಾವಿಗೆ ಕಾರಣ ತಿಳಿದುಬಂದಿದೆ. ಹೌದು, ನವಿಲುಗಳ ಸರಣಿ ಸಾವಿಗೆ ನಿಖರ ಕಾರಣ ಬಂದಿದ್ದು ಮೃತ ನವಿಲುಗಳಲ್ಲಿ H5N1 ಸೋಂಕಿನಿಂದಲೇ ನವಿಲುಗಳು ಸಾವನ್ನಪ್ಪಿವೆ ಎಂದು ಹೇಳಲಾಗ್ತಾ ಇದೆ. ಕಳೆದ ಏಪ್ರಿಲ್ 16ರಿಂದ ಕೇವಲ 10 ದಿನಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚು ನವಿಲುಗಳು ಸಾವನ್ನಪ್ಪಿದವು. ಇದರಿಂದ ರೈತರ ತೋಟಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನವಿಲುಗಳು ಮೃತಪಟ್ಟಿರುವುದು ಆತಂಕ ಮೂಡಿಸಿತ್ತು. ನವಿಲುಗಳ ಈ ಅಸಾಮಾನ್ಯ ಸಾವಿಗೆ ನಿಖರ ಕಾರಣ ತಿಳಿದುಕೊಳ್ಳಲು ಅಧಿಕಾರಿಗಳು ಮಾದರಿಯನ್ನ FSLಗೆ ರವಾನೆ ಮಾಡಲಾಗಿತ್ತು. ಇದೀಗ ವರದಿ ಬಂದಿದ್ದು ನವಿಲುಗಳು H5N1 ಸೋಂಕಿನಿಂದಲೇ ಸಾವನ್ನಪ್ಪಿವೆ ಎಂದು ದೃಢಪಟ್ಟಿದೆ. ನಮಸ್ಕಾರ. ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಊಡಿಗೆರೆ ಹೋಬಳಿ, ಕೋಳಿಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ 16ನೇ ತಾರೀಕು ಒಂದು ಸುಮಾರು 40 ನವಿಲು ಡೆತ್ ಆಗಿದೆ. ಅದನ್ನು ನಾವು ಸ್ಯಾಂಪಲ್ಸನ್ನು ಕಳಿಸಿದ್ದೀವಿ. ಈಗ H5N1 ಏವಿಯನ್ ಇನ್ಫ್ಲೂಯೆನ್ಸಾ ಕನ್ಫರ್ಮೇಷನ್ ಆಗಿದೆ. ನಿನ್ನೆ ನಮಗೆ ರಿಪೋರ್ಟ್ ಆಗಿದೆ. ಸೊ ಇನ್ನೂ ಒಂದು 5 ಸರೌಂಡಿಂಗ್ ವಿಲೇಜಸನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಕಳ್ಳಹಳ್ಳಿ, ಕೋಳಿಹಳ್ಳಿ, ಬೈರ್ಸಂದ್ರ, ಬೊಮ್ಮನಹಳ್ಳಿ ಮತ್ತು ಹುಳ್ಳೇನಹಳ್ಳಿ. ಇದು ಗೂಳೂರು ಹೋಬಳಿ ಮತ್ತು ಊಡಿಗೆರೆ ಹೋಬಳಿಯಲ್ಲಿ ಬರುತ್ತದೆ. ಇಲ್ಲಿ ಸುಮಾರು 31 ಕೋಳಿ ಅಂಗಡಿಗಳು ಇದ್ದಾವೆ ಮತ್ತು 10 ಪೋಲ್ಟ್ರಿ ಫಾರ್ಮ್ಸ್ ಇದ್ದಾವೆ. ಈಗಾಗಲೇ ಜಿಲ್ಲಾಡಳಿತದಿಂದ RRT ಟೀಮ್ಸ್, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸನ್ನು ನಾವು ಫಾರ್ಮ್ ಮಾಡಿದ್ದೀವಿ ಮತ್ತು ನಿನ್ನೆಯಿಂದ ಅವರು ಸರ್ವೇಲೆನ್ಸನ್ನು ಮಾಡ್ತಿದ್ದಾರೆ. ಈ ಒಂದು ಹಳ್ಳಿಯಲ್ಲಿ 0 to 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಪ್ರತಿಯೊಂದು ಮನೆ ಮತ್ತು ಫಾರ್ಮ್ಸನ್ನು ಸರ್ವೇಲೆನ್ಸ್ ಮಾಡಿ ಅಲ್ಲಿ ಏನಾದರೂ ಸಸ್ಪಿಷಿಯಸ್ ಡೆತ್ಸ್ ಎಸ್ಪೆಷಲಿ ಪೋಲ್ಟ್ರಿ ಆ್ಯನಿಮಲ್ಸ್ಗೆ ಆಗಿದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಬೇಕು ಅಂತ ಗ್ರಾಮ ಪಂಚಾಯತ್ ಮುಖಾಂತರ ಅರಿವು ಮೂಡಿಸುವ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ. ರ್ಯಾಪಿಡ್ ರೆಸ್ಪಾನ್ಸ್ ಟೀಮಲ್ಲಿ ಮುಖ್ಯವಾಗಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್, ವೆಟನರಿ ಡಾಕ್ಟರ್ಸ್ ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ PDOಸನ್ನು ಸಹ ಇರ್ತಾರೆ. ಈಗಾಗಲೇ ಎಲ್ಲ ಪೋಲ್ಟ್ರಿ ಫಾರ್ಮ್ ಓನರ್ಸ್ಗೆ ಹೇಳಿದ್ದೀವಿ, ನಿಮ್ಮಲ್ಲಿ ಏನಾದರೂ ಡೆತ್ಸ್ ಆಗಿದ್ರೆ ಇಮಿಡಿಯೇಟ್ ರಿಪೋರ್ಟ್ ಮಾಡಬೇಕು ಅನ್ನೋ ವಿಚಾರನ ತಿಳಿಸಿದ್ದೀವಿ. ಅದಿಲ್ಲದೆ ಬಯೋಲಾಜಿಕಲ್ ವೇಸ್ಟನ್ನು ಪೋಲ್ಟ್ರಿ ಫಾರ್ಮ್ಸಲ್ಲಿ ಯಾರ್ಯಾರು ಹ್ಯಾಂಡಲ್ ಮಾಡ್ತಾರೆ ಅವರು ಕೂಡ ಕ್ವಾರಂಟೈನ್ ಮಾಡಲಿಕ್ಕೆ ಹೇಳಿದ್ದೀವಿ. ಈ ಒಂದು 5 ಹಳ್ಳಿಯಲ್ಲಿ ಏನು 10 ಪೋಲ್ಟ್ರಿ ಫಾರ್ಮ್ಸ್ ಇದೆ ಅವರಿಗೆ ಕ್ವಾರಂಟೈನ್ ಮಾಡೋಕ್ಕೆ ಹೇಳಿದ್ವಿ ಮತ್ತು ಫೀವರ್ ಸಿಂಪ್ಟಮ್ಸ್ ಇದ್ದರೆ ಏನು ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ ಅನ್ನೋದು ಕೂಡ ನಾವು DHO ಜೊತೆ ನಾವು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಇವತ್ತು ಬೆಳಿಗ್ಗೆ ಬೊಮ್ಮನಹಳ್ಳಿಯಲ್ಲಿ ಒಂದು 30 ಚಿಕನ್ ಡೆತ್ ಆಗಿದೆ ಅಂತ ನಮಗೆ ರಿಪೋರ್ಟ್ ಆಗಿದೆ. ಅದರದ್ದು ಸ್ಯಾಂಪಲ್ಸ್ ಸಹ ನಾವು ಕಳಿಸ್ಕೊಡ್ತೀವಿ ಟು ಚೆಕ್ ಇಫ್ ದೆರ್ ಇಸ್ H5N1. ಸಪೋಸ್ ಅದು ಪಾಸಿಟಿವ್ ಬಂದರೆ ನಾವು ಮುಂದಿನ ಏನು ಡೈರೆಕ್ಷನ್ಸ್ ಬರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಅದನ್ನು ನಾವು ಪಾಲನೆ ಮಾಡ್ತೀವಿ. ಇವತ್ತು ಸ್ಟೇಟ್ ಗೌರ್ಮೆಂಟಿಂದ, ಸ್ಟೇಟ್ ಸರ್ವೇಲೆನ್ಸ್ ಯೂನಿಟಿಂದ ಎಪಿಡೆಮಾಲಜಿಸ್ಟ್ 2 ಡಾಕ್ಟರ್ಸ್ ಬಂದು ನಮ್ಮ ಇಡೀ ಜಿಲ್ಲಾ ಆಡಳಿತ ಜೊತೆ ಒಂದು ಚರ್ಚೆ ಮಾಡಿ ಏನೇನು ಕೋಆರ್ಡಿನೇಷನ್ಸ್ ಮಾಡಬೇಕು ಅಮಂಗ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅನ್ನೋದನ್ನು ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ. ವಾಟ್ ಈಸ್ ದ ಲೈನ್ ಆಫ್ ಆ್ಯಕ್ಷನ್ ಅಂತ ಹೇಳಿದ್ದಾರೆ. ಅದನ್ನು ನಾವು ಅಚ್ಚುಕಟ್ಟಾಗಿ ಫಾಲೋ ಮಾಡ್ತೀವಿ. ಸದ್ಯಕ್ಕೆ ಜನರಲ್ಲಿ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಹೇಳಿರುವ ಕಲ್ಲಹಳ್ಳಿ, ಕೋಳಿಹಳ್ಳಿ, ಬೊಮ್ಮನಹಳ್ಳಿ, ಹುಳ್ಳೇನಹಳ್ಳಿ, ಬೈರ್ಸಂದ್ರ ಈ ಒಂದು ಹಳ್ಳಿಗಳಲ್ಲಿರುವ ಜನರು ನಿಮ್ಮ ಮನೆಯಲ್ಲಿ ಏನಾದರೂ ಕೋಳಿಗಳು ಸಾಕಿದರೆ ಮತ್ತು ಅಲ್ಲಿ ಪೋಲ್ಟ್ರಿ ಫಾರ್ಮ್ಸ್ ಇದ್ದರೆ ಸ್ವಲ್ಪ ಅಲರ್ಟ್ ಆಗಿ ಇರಬೇಕು. ಏನಾದರೂ ಡೆತ್ ಆದರೆ ಕೋಳಿಗಳದ್ದು ಇಮಿಡಿಯೇಟ್ ನಮಗೆ ರಿಪೋರ್ಟ್ ಮಾಡಿ ಥ್ರೂ ಯೋರ್ ವೆಟನರಿ ಡಾಕ್ಟರ್ಸ್ ಮತ್ತು PHC ಡಾಕ್ಟರ್ಸ್ಗೂ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಮ್ಮ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಲ್ಲಿ ಅಲರ್ಟ್ ಆಗಿ ಇದ್ದಾರೆ, ಸರ್ವೈಲೆನ್ಸ್ ಮಾಡ್ತಿದ್ದಾರೆ. ಸೊ ಅವ್ರು ಏನಾದರೂ ಇಶ್ಯೂಸ್ ಇದ್ದರೆ ಇಮಿಡಿಯೇಟ್ ಆ್ಯಕ್ಷನನ್ನು ಅವರು ತಗೊಳ್ತಾರೆ. ಸೊ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಒಂದು ಎರಡನೇದು
ಏನಾದರೂ ನಾನ್ ವೆಜ್ ತಿನ್ನಬೇಕಾದ್ರೆ ಚೆನ್ನಾಗಿ ಅದನ್ನು ಕುದಿಸಿ ಬೇಯಿಸಿ ತಿನ್ನಬೇಕು. ವೆಲ್ ಕುಕ್ಡ್ ಆ್ಯಂಡ್ ಬಾಯ್ಲ್ಡ್ ಮೀಟನ್ನು ತಗೊಂಡ್ರೆ ನಿಮಗೆ ಏನು ಅದು ಅಫೆಕ್ಟ್ ಆಗಲ್ಲ. ಮೋರ್ ದೆನ್ 100 ಡಿಗ್ರೀಸ್ ಅದನ್ನು ಬಾಯ್ಲ್ ಮಾಡಿ ತಿನ್ನುವುದು ಉತ್ತಮ. ಮತ್ತು ಅಲ್ಲಿ ಇರುವ ಗ್ರಾಮ ಪಂಚಾಯಿತಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಎಸ್ಪೆಷಲಿ 5 ಗ್ರಾಮ ಪಂಚಾಯತ್ಸಿಗೆ ಚಿಕನ್ ಅಂಗಡಿಯನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದೀವಿ. ಒಂದು. ಎರಡನೇದು, ಅಲ್ಲಿ ಇರುವ ಪೋಲ್ಟ್ರಿ ಆ ಏರಿಯಾಯಿಂದ, ಆ ಸರ್ವೈಲೆನ್ಸ್ ಏರಿಯಾಯಿಂದ ಆಚೆ ಹೋಗಬಾರ್ದು ಅನ್ನೋದನ್ನು ನಾವು ಹೇಳಿದ್ವಿ. ಅದನ್ನು ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವರು ಅಲರ್ಟ್ ಆಗಿ ಮಾನಿಟರ್ ಮಾಡ್ತಾರೆ. ಬಿಕಾಸ್ ನಮಗೆ ಇವತ್ತು ಬೊಮ್ಮನಹಳ್ಳಿಯಲ್ಲಿ ಸತ್ತಿರುವ ಪೋಲ್ಟ್ರಿದು ರಿಸಲ್ಟ್ ಬರೋ ತನಕ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಅಲರ್ಟ್. ಸೊ ಆ ಒಂದು ವಿಚಾರ ಕೂಡ ನಾವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ. ಮತ್ತು ನಮ್ಮ ಸ್ಮಾರ್ಟ್ ಸಿಟಿ ಕಂಟ್ರೋಲ್ ರೂಮ್ಗೆ ಕೂಡ ತಾವು ಕಾಲ್ ಮಾಡಿ ಏನಾದರೂ ಇಶ್ಯೂಸ್ ಇದ್ದರೆ ಇಮಿಡಿಯೇಟ್ ಆಗಿ ತಿಳಿಸ್ಬೋದು, ನಾವು ಅಟೆಂಡ್ ಮಾಡ್ತೀವಿ. ಇವತ್ತು ಎಲ್ಲ ಆಫೀಸರ್ಸು ಜೊತೆ ನಾವು ಮೀಟಿಂಗ್ ಮಾಡಿದ್ವಿ. ಇಒ ತಾಲೂಕ್ ಪಂಚಾಯತ್, ನಮ್ಮ ತಹಸೀಲ್ದಾರ್, AC ಮತ್ತು ಅನಿಮಲ್ ಹಸ್ಬೆಂಡ್ರಿ, DD, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸೊ ಎಲ್ಲರೂ ಕೂಡ ಅಲರ್ಟಲ್ಲಿ ಇದ್ದೀವಿ. ಇನ್ನು ನವಿಲುಗಳು H5N1 ಸೋಂಕಿನಿಂದಲೇ ಸಾವನ್ನಪ್ಪಿವೆ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಸಂಬಂಧಿತ ಇಲಾಖೆಗಳಿಂದ ನಿಗಾ ಇಡಲಾಗಿದ್ದು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.